ಪಾತ್ಕೋಟೆ ನವೀನ್ ಕುಮಾರ್ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಕೂಡ ಆಗಿದ್ದೀನಿ. ಇವತ್ತು ಕೋಲಾರ ಜಿಲ್ಲೆಯ ತೋಟಗಾರಿಕಾ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಇಲ್ಲಿ ಒಂದು ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ, ಸಿರಿಧಾನ್ಯಗಳ ಕಾರ್ಯಕ್ರಮ. ಈ ಸಿರಿಧಾನ್ಯಗಳ ಕಾರ್ಯಕ್ರಮದ ಭಾಗವಾಗಿ ಇವತ್ತೇನು ಈ ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಇವತ್ತು ತೋಟಗಾರಿಕೆ ಇಲಾಖೆಯ ನರ್ಸರಿ ಏನಿದೆ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಇವತ್ತು ನಾನು ಒಂದು ಅರ್ಧ ಗಂಟೆ ಆಯಿತು ಬಂದು, ಅರ್ಧ ಗಂಟೆಯಿಂದ ಇಡೀ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಇಡೀ ಕೋಲಾರ ಜಿಲ್ಲೆಯ ರೈತರ ಕೃಷಿಯನ್ನು ಹೆಂಗೆ ಅಭಿವೃದ್ಧಿ ಪಡಿಸಬೇಕು, ಆ ಕೃಷಿಯಲ್ಲಿ ಬಂದಂಥ ಒಂದು ಫಲವತ್ತಾದ ಹಣ್ಣು ಹಂಪಲುಗಳನ್ನು ತರಕಾರಿಗಳನ್ನು ಹೇಗೆ ಮಾರಾಟ ಮಾಡಬೇಕು, ನೇರವಾಗಿ ರೈತರ ನೇರ ಇದನ್ನು ಗ್ರಾಹಕರಿಗೆ ಹೆಂಗೆ ತಲುಪಿಸ್ಬೇಕು ಅಂತಕ್ಕಂಥ ಒಂದು ಹೂವುಗಳ ಮುಖಾಂತರ ಮತ್ತು ಹಣ್ಣುಗಳ ಮುಖಾಂತರ ಇಲ್ಲಿ ಬಿಡಿಯಾಗಿ ಇಟ್ಟಿದ್ದಾರೆ. ಆ ಇಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಇವತ್ತು ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇದೆ, ಸಾರ್ವಜನಿಕರು ವಿಶೇಷವಾಗಿ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ 2.5 ತಾಸು 3 ತಾಸು ಕೂತ್ಕೊಂಡು ಮನೋರಂಜನೆಯನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ದುಡ್ಡನ್ನು ಸಾವಿರಾರು ರೂಪಾಯಿಯನ್ನು ಅಲ್ಲಿ ವೆಚ್ಚ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೋಲಾರ ಜಿಲ್ಲೆಯ ಸಾರ್ವಜನಿಕರಿಗೆ, ವಿಶೇಷವಾಗಿ ಕೋಲಾರ ನಗರದ ನಾಗರಿಕರಿಗೆ ಹೇಳ್ತಾ ಇದ್ದೀನಿ, ಇವತ್ತು ಇಲ್ಲಿ ಬಂದು ಒಂದು 2.5 ಅವರ್ ಇಲ್ಲಿ ವೀಕ್ಷಣೆ ಮಾಡಿದ್ರೆ ಅದಕ್ಕಿಂತ ಏನು ಥಿಯೇಟ್ರಲ್ಲಿ ಹೋಗಿ ಅವರು ಮನೋರಂಜನೆಯನ್ನು ಪಡೀತಾರೋ ಅದಕ್ಕಿಂತ ಹೆಚ್ಚು ಇಲ್ಲಿ ಖುಷಿಯನ್ನು ತರ್ತದೆ. ಮತ್ತು ರೈತರ ಕಷ್ಟ ನಷ್ಟಗಳನ್ನು ಹೇಗೆ ಇವತ್ತು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇವತ್ತು ಸಾರ್ವಜನಿಕರಿಗೆ, ನಾಗರಿಕರಿಗೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಅಭಿನಂದನೆಗಳನ್ನು ಕೂಡ ಇವತ್ತು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅವರು ಇಡೀ ಶ್ರಮವನ್ನು ಇಲ್ಲಿ ಹಾಕಿದ್ದಾರೆ. ಆ ಶ್ರಮ ವೇಸ್ಟ್ ಆಗಬಾರ್ದು, ಸಾರ್ವಜನಿಕರಿಗೆ ವಿಶೇಷವಾಗಿ ಜಿಲ್ಲೆಯ ರೈತಾಪಿ ವರ್ಗಕ್ಕೆ ಸಿಗಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಕೋಲಾರ ವಸ್ತು ಪ್ರದರ್ಶನ ಮತ್ತು ಅನೇಕ ವಿವಿಧ ರೀತಿಯಲ್ಲಿ ಒಂದು ಸಾಮಗ್ರಿಗಳ ಪ್ರದರ್ಶನ ಮತ್ತು ಪುಸ್ತಕಗಳು ಪ್ರದರ್ಶನಗಳು ಕೂಡ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳಿಂದ, ಜಿಲ್ಲಾ ಪಂಚಾಯತ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆರ್ಟಿಕಲ್ಚರ್ ಇರ್ಬೋದು, ಎಲ್ಲ ಇಲಾಖೆಗಳಿಂದ ಪ್ರದರ್ಶನ, ತೋಟಗಾರಿಕೆಯವರು ಎಲ್ಲ ಕೂಡ ಪ್ರದರ್ಶನ ಏರ್ಪಡಿಸಿದ್ದಾರೆ. ಎಲ್ಲ ಕೂಡ ಜಿಲ್ಲೆಯಲ್ಲಿ ಎಲ್ಲ ರೈತರು ಮತ್ತು ಎಲ್ಲ ವರ್ಗದ ಜನ ಬಂದು ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ನಮಗೆ ಏನು ಅನುಕೂಲ ಆಗ್ತದೆ ಅನ್ನೋದನ್ನು ಭಾಳ ವಿಶಿಷ್ಟವಾಗಿ ಸಂಪೂರ್ಣವಾಗಿ ಮಾಹಿತಿ ದೊರಕ್ತದೆ ಇಲ್ಲಿ. ಆದ್ದರಿಂದ ನಾವೆಲ್ಲರೂ ಕೂಡ ಜಿಲ್ಲಾದ್ಯಂತ ಶ್ರೀನಿವಾಸಪುರ ತಾಲೂಕು ಇರ್ಬೋದು, ಕೋಲಾರ ತಾಲೂಕು ಇರ್ಬೋದು, ಎಲ್ಲ ಮಾಲೂರು ತಾಲೂಕು ಇರ್ಬೋದು, ಎಲ್ಲ ಜಿಲ್ಲಾ ತಾಲೂಕುಗಳಿಂದ ಬಂದು ಇಲ್ಲಿ ವಸ್ತು ಪ್ರದರ್ಶನನ ನೋಡಬೇಕಂತೆಲ್ಲ ನಾನು ಎಲ್ಲ ಜನಗಳಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ನಮ್ಮ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಎವ್ರಿ ಇಯರು ಜನವರಿ 26ಗೆ ಮಾಡ್ತಿದ್ವಿ ಫ್ಲವರ್ ಶೋ ಅಂತ ಏನಿದೆ, ಸಿರಿಧಾನ್ಯ ಮೇಳ ಅಂತ ಏನಿದೆ, ಎವ್ರಿ ಇಯರ್ 26 ಮಾಡ್ತಿದ್ವಿ. ಬಟ್ ಈ ವರ್ಷ ಬಂದ್ಬಿಟ್ಟು ಸ್ವಲ್ಪ ಮುಂದೆನೇ ಮಾಡ್ತಿದ್ವಿ. ಒಂದು 16ನೇ ತಾರೀಕು ಏನಿದೆ ಇವತ್ತು ಮಾಡ್ತಿದ್ವಿ. ಒಂದೊಂದು ವರ್ಷ ಒಂದೊಂದು ಥೀಮಲ್ಲಿ ಮಾಡ್ತೀವಿ. ಈ ವರ್ಷ ಬಂದ್ಬಿಟ್ಟು ನೋಡಿ, ನೀವು ನೋಡ್ಬೋದು ಆ ಕಡೆ ಲಾಸ್ಟ್ ಇಯರು ಜಿರಾಫಿಸು ಟೋಪಿಯರಿ ಮಾಡ್ತೀವಿ. ಬಟ್ ಈ ವರ್ಷ ಬಂದ್ಬಿಟ್ಟು ಎಲಿಫೆಂಟ್ಸ್ ಏನು ನಮ್ಮ ಅಂಬಾರಿ ಏನು ಹೊರ್ತಿತ್ತೋ ಆ ಅರ್ಜುನಾಗೆ ಅರ್ಪಣೆ ಮಾಡಿ ನಾವು ಎಲಿಫೆಂಟ್ ಅದನ್ನು ಏನು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಆಮೇಲೆ ಇದು ಒಂದು ವೈಶಿಷ್ಟ್ಯತೆ ಏನು ಅಂದರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂದರೆ ನಾವು ಮಾಡಿರೋ ಒಂದು ಮಾಡೆಲ್ಲು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ಥರ ವೆಜಿಟೇಬಲ್ಸ್ ಬೆಳೀತಾರೆ, ಯಾವ್ಯಾವ ಥರ ಫ್ರೂಟ್ಸ್ ಬೆಳೀತಾರೆ, ಆಮೇಲೆ ಯಾವ್ಯಾವ ಥರ ಫ್ಲವರ್ಸ್ ಬೆಳೀತಾರೆ, ಅದೆಲ್ಲ ಒಂದು ಸೊಗಡನ್ನ ನಾವು ಇಲ್ಲಿ ತಂದು ಒಂದೇ ಥರ ಶೋಕೇಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಅದರಲ್ಲಿ ಬಂದ್ಬಿಟ್ಟು ಇವಾಗ ನೋಡಿದ್ರೆ ನಮ್ಮ ಪೂರ್ವಜರು ಮತ್ತು ಪುರಾತನರು ಬಂದ್ಬಿಟ್ಟು ಈ ಥರ ಎತ್ತಿನ ಗಾಡಿಯಲ್ಲಿ ಬಂದ್ಬಿಟ್ಟು ಮೊದಲು ಎಲ್ಲ ಅವರ ಒಂದು ಕಲೆ, ಸಂಸ್ಕೃತಿ ಮತ್ತು ಟ್ರೆಡಿಷನ್ನ ಕಾಪಾಡ್ತಿದ್ರು. ಅದನ್ನು ಒಂದು ಶೋಕೇಸ್ ಮಾಡೋ ಥರ ಇದರಲ್ಲಿ ಜೋಡಿಸಿ ಇದನ್ನು ನಾವು ಜನಕ್ಕೆ ಯುವ ಪೀಳಿಗೆಗೆ ತೋರಿಸೋಕ್ಕೆ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ, ನಮ್ಮ ಹೆಸರು ರತ್ನಮ್ಮ ಅಂತ ಹೇಳ್ಬಿಟ್ಟು, ನಮ್ಮದು ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ತಾಲೂಕು ಗುಡುಮನತ್ತ ಗ್ರಾಮ. ಏನೀಗ ಅರೇಂಜ್ ಮಾಡಿದ್ದಾರೆ ಈ ಸಿರಿಧಾನ್ಯಗಳ ಮೇಳದಲ್ಲಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮದು 7 ಇಯರ್ಸ್ ಆಯಿತು ನಾವೊಂದು ವೇದಿಕ್ ಎಂಟರ್ಪ್ರೈಸಸ್ ಆಗಿ ನಾವು ಸ್ಟಾರ್ಟ್ ಮಾಡಿ. ನಮ್ಮ ಬೇಸಿಕ್ ಸ್ಟಾರ್ಟ್ ಮಾಡಿದ್ದೆ ನಾನು ಸಿರಿಧಾನ್ಯಗಳ ಪ್ರಾಡಕ್ಟ್ಸು.
2017ರಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಮ್ಮ ಸ್ಮಾಲ್ ಸ್ಕೇಲಲ್ಲಿ ಸಿರಿಧಾನ್ಯಗಳು ಸ್ಟಾರ್ಟ್ ಮಾಡಿದ್ದು. ಈ ಒಂದು ಸಿರಿಧಾನ್ಯಗಳ ಮೇಳದಿಂದ ನಮ್ಮ ಮಾರ್ಕೆಟಿಂಗು ತುಂಬ ಅನುಕೂಲ ಆಗಿದೆ. ಜೊತೆಗೆ ಪ್ರತಿ ವರ್ಷದಲ್ಲೂ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ ಈ ಒಂದು ಪ್ರೋಗ್ರಾಮ್ದಲ್ಲಿ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಥರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋದಕ್ಕೆ ತುಂಬ ವಿಷಯ ತಿಳ್ಕೊಳ್ಳೋಕ್ಕೆ ಅದು ಸಿರಿಧಾನ್ಯಗಳ ಬಗ್ಗೆ ತುಂಬ ವಿಶೇಷವಾಗಿ ತುಂಬ ಅನುಕೂಲ ಆಗಿದೆ. ಅದರೊಟ್ಟಿಗೆ ನಮ್ಮದೊಂದು ಫಸ್ಟು ಸಿರಿಧಾನ್ಯಗಳೇ ನಾವು ಪ್ರಾಡಕ್ಟ್ಸ್ ಮಾಡ್ತಾಯಿದ್ವಿ, ಅದರಲ್ಲಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ. ಅದನ್ನು ಒಂದು ಟೆಕ್ನಿಕಲಾಗಿ ಸಪೋರ್ಟ್ ತೊಗೊಂಡು ನಮ್ಮಲ್ಲಿ ಈಗ ಒಂದು 25-30 ಪ್ರಾಡಕ್ಟ್ಸ್ ಇದೆ. ಸಿರಿಧಾನ್ಯಗಳಲ್ಲಿ ಇನ್ಸ್ಟೆಂಟ್ ಪ್ರಾಡಕ್ಟ್ಸ್ ಇದೆ, ಮತ್ತು ಪಿಕ್ಕಲಲ್ಲಿ 4-5 ವೆರೈಟಿ ಪಿಕ್ಕಲ್ಸ್ ಇದೆ. ಅದರಲ್ಲಿ ಈಗ ವಿಶೇಷವಾಗಿ ಚಿಯಾ ಮತ್ತು ಅಮರಾಂತಸ್ ಬಳಸಿ ನಾವು ಚಿಕ್ಕಿ ಮತ್ತು ಮಿಕ್ಸ್ಚರ್ ಮಾಡ್ತಾಯಿದ್ದೀವಿ. ಅದರಲ್ಲೇ ಇನ್ಸ್ಟೆಂಟ್ ಪ್ರಾಡಕ್ಟ್ಸು ಮಿಲೆಟ್ಸಲ್ಲೇ ಮುರುಕ ಮತ್ತು ಬೇರೆ ಬೇರೆ ಡಿಫ್ರೆಂಟು, ಅದರಲ್ಲಿ ನಮ್ಮ ಲೋಕಲ್ ಸಿಗುವಂಥ ಪ್ರಾಡಕ್ಟ್ಸ್ಗೆ ಹೆಚ್ಚು ಆದ್ಯತೆ ಕೊಟ್ಟು ಅದರಲ್ಲಿ ಸಾಂಬಾರು ಪುಡಿ ಇದೆ, ಧನಿಯಾ ಪುಡಿ, ಖಾರದ ಪುಡಿ, ಅದರಲ್ಲಿ ಪುಳೋಗ್ರಿ, ಈ ಥರ ಪ್ರಾಡಕ್ಟ್ಸ್ ಎಲ್ಲ ನಾವು ಹಳ್ಳಿಯಲ್ಲೇ ಪ್ರಾಜೆಕ್ಟ್ ಮಾಡ್ತಾಯಿದ್ರಿ. ಈ ಥರ ಒಂದು ಈವೆಂಟ್ ಆರ್ಗನೈಸ್ ಮಾಡೋದ್ರಿಂದ ಈ ಥರ ಒಂದು ಮಾರ್ಕೆಟಿಂಗ್ಗೆ ತುಂಬ ಹೆಲ್ಪ್ ಆಗಿದೆ. ಅದು ನಮಗೆ ಪ್ರತಿ ವರ್ಷಲ್ಲೂ ನಾವು ಸ್ಮಾಲ್ ಸ್ಕೇಲಲ್ಲಿ ಮಾಡ್ತಾ ಇರೋದು. ಇವಾಗ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗೋದಕ್ಕೆ ಈ ಥರ ಈವೆಂಟ್ಸಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಹಾಗಾಗಿ ನಮ್ಮಲ್ಲಿ ಇವಾಗ ನಾವು ಒಂದು 10-15 ಪ್ರಾಡಕ್ಟ್ಸ್ ಇಲ್ಲಿ ತೊಗೊಂಬಂದಿದ್ವಿ ಸೇಲ್ಗೆ. ಅದು ವಿಶೇಷವಾಗಿ ಪಿಕ್ಕಲ್ಸ್, ಆಮ್ಲಾದು ಆಗಲಿ, ನೇರಳೆಕಾಯಿ ಆಗಿ, ಮ್ಯಾಂಗೋ, ಈ ಥರದ್ದೊಂದು ಪ್ರಾಡಕ್ಟ್ಸ್ ಎಲ್ಲ ನಮ್ಮಲ್ಲಿದೆ. ಈ ಪ್ರಾಡಕ್ಟ್ಸ್ ಎಲ್ಲ ಸೇಲು ಆಗುತ್ತೆ, ಪಬ್ಲಿಸಿಟಿ ಆಗುತ್ತೆ ಸೇಲ್ ಆಗೋದಕ್ಕಿಂತ, ಮತ್ತು ಕಸ್ಟಮರ್ಸ್ ನೇರವಾಗಿ ಬಂದು ನಮ್ಮಲ್ಲೇ ಪ್ರಾಡಕ್ಟ್ಸ್ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾವು ಈ ಸ್ಟಾಲ್ ಹಾಕಿದ ಮೇಲೆ ಡಿಪಾರ್ಟ್ಮೆಂಟಿಂದ ಈಗ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ, ಯಾಕಂದರೆ ಆ್ಯಸ್ ಎ ಫಾರ್ಮರ್ ಆಗಿ ನಮಗೆ ತುಂಬ ಒಳಿತಾ ಆಗಿದೆ. ನಾನು ಯಾವ ವರ್ಷವೂ ಪ್ರತಿ ವರ್ಷವೂ ಸಿರಿಧಾನ್ಯಗಳಲ್ಲಿ ಪ್ರಾಡಕ್ಟ್ಸಲ್ಲೆಲ್ಲ ಬಳಸೋದ್ರ ಜೊತೆಗೆ ಅದ್ರಲ್ಲಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಫುಡ್ ಕಾಂಪಿಟೇಷನ್ ಆಗಿರ್ಬೋದು, ಅದರಲ್ಲೆಲ್ಲ ಭಾಗವಹಿಸಿ ತುಂಬ ಅವಾರ್ಡ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದರೊಟ್ಟಿಗೆ ಇವಾಗ ಮಾರ್ಕೆಟಿಂಗು ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಇವೆಂಟ್ಸಿಂದ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಮೇಡಮ್, ವಿಶೇಷವಾಗಿ ನಿಮ್ಮ ವೇದಿಕೆ ಎಂಟರ್ಪ್ರೈಸಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಇದುವರೆಗೂ ವಿದ್ಯಾರ್ಥಿಗಳಿಗೆ? ಈಗ ನಾವೊಂದು 2 ವರ್ಷದಿಂದ ನಮ್ಮ ಒಂದು ಪ್ರಾಜೆಕ್ಟಲ್ಲಿ ನಮಗೇನು ಟ್ರೈನಿಂಗ್ ಕೊಡೋ ಉದ್ದೇಶ ಏನಂದ್ರೆ, ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಒಂದು ಖುಷಿ ವಿಷಯ ಏನಂತಂದರೆ, ಮಕ್ಕಳು ನೆಕ್ಸ್ಟ್ ಇವಾಗ ರೈತರಿಗೆ ಕೆಲವೆಲ್ಲ ಬೆಲೆಯಿಂದ ಆಗುವಂಥ ಸಂದರ್ಭದಲ್ಲಿ ಈಗೇನಾದರೂ ರೈತರು ಎಚ್ಚೆತ್ಕೊಂಡು ಒಂದಷ್ಟು, ಯಾಕಂದರೆ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಈ ಥರ ಅಗ್ರಿ ಸ್ಟೂಡೆಂಟ್ಸ್ ಇವರೆಲ್ಲ ಹೆಚ್ಚಾಗಿ ಬಂದು ನೆಕ್ಸ್ಟ್ ಅವರೇ ಒಬ್ಬ ಉದ್ಯಮಿ ಸ್ಟಾರ್ಟ್ ಮಾಡಿದಾಗ 1000 ಜನಕ್ಕೆ ಕೆಲಸ ಕೊಡ್ಬೋದು. ಮತ್ತು ರೈತರ ಹತ್ರನೇ ರಾ ಮೆಟೀರಿಯಲ್ಸ್ ತಗೊಂಡು ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಿಕೊಟ್ಟಾಗ ಒಳ್ಳೆ ಫುಡ್ ಸಪ್ಲೈ ಕೊಡ್ಬೋದು. ಮುಂದೆ ಏನಾಗ್ತಾಯಿದ್ರೆ ಇದೇ ಥರ ನಾವು ಆರೋಗ್ಯ ದೃಷ್ಟಿಯಿಂದ ಮುಂದುವರೆದು ನೋಡಿದಾಗ ಪ್ರತಿಯೊಬ್ಬರದ್ರ ಹತ್ರ ದುಡ್ಡು ಇರುತ್ತೆ, ಒಳ್ಳೆ ಆರೋಗ್ಯ ಸಿಕ್ಕಲ್ಲ, ಒಳ್ಳೆ ಆಹಾರ ಸಿಕ್ಕಲ್ಲ. ಯಾಕಂದರೆ ಈಗಲೇ ಒಂದು ಹಳ್ಳಿ ಬಿಟ್ಟು ವಲಸೆ ಹೋಗಿ ಜೀವನ ಮಾಡ್ತಾ ಇದ್ದಾರೆ ದುಡ್ಡುಗೋಸ್ಕರಗೆ. ಆದರೆ ನಾವು ಹಳ್ಳಿಯಲ್ಲಿ ಈ ಥರ ಪ್ರಾಜೆಕ್ಟ್ ಮಾಡಿಕೊಂಡಾಗ 1000 ಜನ ರೈತರಿಗೂ ಕೆಲಸ ಕೊಡ್ಬೋದು. ಮತ್ತು ಇವರು ಒಂದು ಉದ್ಯಮಿ ಸ್ಟಾರ್ಟ್ ಮಾಡಿಕೊಂಡು ಆ ಒಂದು ಉದ್ದೇಶದಿಂದ ನಾನೇನು ಮಾಡ್ತಾ ಇದ್ದೇನೆ, ತುಂಬ ಮಕ್ಕಳಿಗೆ ನಮ್ಮಲ್ಲಿ ಇಂಟರ್ನ್ಶಿಪ್ ಅಂತ ನಮ್ಮಲ್ಲೇ ಟ್ರೈನಿಂಗ್ ಕೊಟ್ಟು, ಯಾಕಂದರೆ ಅದರಲ್ಲಿ ನಾವು ವ್ಯಾಲ್ಯೂ ಅಡಿಷನ್ ಒಂದು 25-30 ವೆರೈಟಿ ಪ್ರಾಡಕ್ಟ್ಸ್ ಮಾಡ್ತಾಯಿದ್ವಿ. ಯಾಕಂದರೆ ನಾನು ಹಳ್ಳಿಯಲ್ಲೇ ಪ್ರಾಜೆಕ್ಟ್ ಮಾಡಿರೋದ್ರಿಂದ ತುಂಬ ಮಾರ್ಕೆಟಿಂಗು ತುಂಬ ಈಸಿ ಆಗ್ತಾಯಿದೆ. ನೆಕ್ಸ್ಟ್ ಈ ಥರ ಪ್ರಾಜೆಕ್ಟ್ ಪ್ರತಿ ಹಳ್ಳಿಯಲ್ಲಿ ಅಟ್ಲೀಸ್ಟ್ ಪ್ರತಿ ಹಳ್ಳಿಯಲ್ಲಿ ಆಗದಿದ್ರು ಒಂದೊಂದು ಪಂಚಾಯತಿ ಮಟ್ಟಕ್ಕೆ ಒಂದೊಂದು ಪ್ರಾಜೆಕ್ಟ್ ಮಾಡಿದಾಗ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ರೈತರಿಗೂ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡೋದಕ್ಕೆ, ಯಾಕಂದರೆ ಅವರೇ ರೈತರ ಒಂದು ಉದ್ಯಮಿ ಥರ ಆದಾಗ ಮಾರ್ಕೆಟಿಂಗ್ ತುಂಬ ಈಸಿ ಆಗುತ್ತೆ. ಇವಾಗ ನಾವು ಯಾವುದೋ ಒಂದು ಪ್ರಾಡಕ್ಟ್ಸ್ ಕಮ್ಮಿ ರೇಟ್ಗೆ ಎತ್ಕೊಂಡು ಅವ್ನ ಕಷ್ಟ ಕೂಡ ಸಿಕ್ಕಲ್ಲ. ಅಂಥ ಟೈಮಲ್ಲಿ ಈ ಥರ ರೇಟ್ ಕಡಿಮೆ ಇರುವಾಗ ಪ್ರಾಡಕ್ಟ್ಸ್ ಮಾಡ್ಕೊಂಡು, ಉದಾಹರಣೆ ಟೊಮೊಟೊ ಇರ್ಬೋದು, ಮ್ಯಾಂಗೋ ಇರ್ಬೋದು, ಸೀಸನ್ನಲ್ಲಿ ಸಿಕ್ಕಿದಾಗ ಕೆಲವೊಂದು ವ್ಯಾಲ್ಯೂಡೇಷನ್ ಮಾಡ್ಕೊಂಡು ಸ್ಟಾಕ್ ಇಟ್ಕೊಂಡು ಒಳ್ಳೆ ಟೈಮಲ್ಲಿ ಅದನ್ನ ರೇಟ್ಗೆ ಸೇಲ್ ಮಾಡಿದಾಗ ಅವನ ಕಷ್ಟಕ್ಕೇನು ಮೋಸ ಆಗಲ್ಲ. ಆ ಒಂದು ಉದ್ದೇಶದಿಂದ ನಾನು ಸ್ಟೂಡೆಂಟ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟು ಅವರು ಒಂದು ಈ ಥರ ಪ್ರಾಜೆಕ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಒಳ್ಳೆ ಅವಕಾಶ ಕೊಟ್ಟು. ಸರ್, ಇವು ನಾವು ಸಪ್ಲಮನ್ ಜೊತೆಗೆ ತಂದಿದ್ದು ಆರಲ್ಲಲ್ಲಿದ್ದಾವೆ, ಹಳ್ಳಿಕಾರ್ ರಸಗಳು ಅಂತೇಳಿ 2.25 ಲಕ್ಷ ಆಗಿದ್ದಾವೆ. ಇಲ್ಲಿ ಇವತ್ತು ಸಾವಯವ ಕೃಷಿ ಮೇಳ ಕೋಲಾರ ಅಂತ 2025 ಏನು ನಡೀತಾ ಇತ್ತು, ಅಲ್ಲಿ ತೊಗೊಂಬಂದಿದ್ದೀರಿ. ಜನ ನೋಡ್ತಾರೆ, ಹಳ್ಳಿಕಾರ್ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ಒಂದು ಇದರಿಂದ ಕಾನ್ಸೆಪ್ಟ್ನಿಂದ ತೊಗೊಂಬಂದಿದ್ದೀರಿ. ನೋಡಲಿ ಅನ್ನೋದು. ಇವತ್ತು ನಾಳೆದ್ದು ಇಲ್ಲೇ ಇರುತ್ತಾ? ಇಲ್ಲೇ ಇರ್ತದೆ ಸರ್. ನಿಮ್ದು ಯಾವ ಊರು? ಸರ್ ನಮ್ದು ಅಬ್ಣಿ, ಪುತ್ತೂರು ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ಓಕೆ. ಸರ್ ಪ್ರದರ್ಶನಗೆ ತಗೊಂಬಂದಿದ್ರಿ ಸರ್, ಇಲಾಖೆಯಿಂದ ಅನುಮತಿ ಪಡ್ಕೊಂಡು ಪಡೆದು ರಾಘವೇಂದ್ರ ಸರ್ ಅವರು ಹೇಳಿ ತರಿಸಿದ್ದಾರೆ ಸರ್. ಪಾಪ ತುಂಬ ಜನಕ್ಕೆ ಹಳ್ಳಿಕಾರ್ ಅನ್ನೋದು ಈ ಕಡೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಅದೆಲ್ಲ ಇವಾಗ ಎಲ್ಲ ಜನಗಳಿಗೆ ಹೆಚ್ಚು ಕಮ್ಮಿ ಒಂದು 2020 ಕೊರೋನಾ ಏನು ಮುಗಿತು ಅದ್ಮೇಲೆ ಮೀಡಿಯಾವರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ರೈತರು ಸಪೋರ್ಟ್ ಮಾಡಿದ್ದಾರೆ, ಮೀಡಿಯಾದವರು ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾ ಒಂದು
ಒಂದಿಲ್ಲದೆ ಜನಕ್ಕೇನು ಅರ್ಥ ಆಗಲ್ಲ, ಹಳ್ಳಿ ಕಾರ್ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ್ತಿರ್ಲಿಲ್ಲ. ಮೀಡಿಯಾದು ಸಪೋರ್ಟ್ ಜಾಸ್ತಿ ಐತೆ ಸರ್ ಇದು. ಓಕೆ. ಇವಾಗ ಸಿಟಿಗಳಲ್ಲಿರೋರೆಲ್ಲ ಫೋನಲ್ಲಿ ನೋಡಬೇಕಾದ್ರೆ ಕಾರಣ. ನೀವು ಮೊದಲು ಹಳ್ಳಿ ಕಾರು ನಿಮ್ಮ ಮನೇಲಿ ಇತ್ತ ಮೊದಲು? ಸರ್ ನಮ್ಮ ತಾತ ಅವ್ರ ಕಾಲದಿಂದ ನಾವು ಕಟ್ಕೊಂಡ್ ಬರ್ತಾ ಇದ್ವಿ. ಹಾಗೆಲ್ಲ ನಾಟಿ ದನ ಅನ್ನೋರು. ಇವಾಗ ಯಾರೋ ಸ್ವಲ್ಪ ಬುದ್ಧಿವಂತರು ಎಚ್ಚೆತ್ಕೊಂಡಿರೋರು ಹಳ್ಳಿ ಕಾರ ಅನ್ನೋ ಒಂದು ಇದನ್ನ ಹಳೆ ಇದೇನೈತೆ ಅದನ್ನ ಈಗ ಇದು ಮಾಡಿದ್ದಾರೆ ಸರ್. ಓಕೆ. ಇವಾಗ ನೀವು ತಗೊಂಡಿದ್ದೀರಲ್ಲ ಸಪ್ಲಮ್ಮನ ಜಾತ್ರೆಗೆ 2.25 ಲಕ್ಷಗೆ, ಏನು ಅನಿಸ್ತಾ ಇದೆ ನಿಮಗೆ? ಖುಷಿ ಇದೆಯಾ? ಸರ್ ಹ್ಞೂ ಸರ್. ನಾವು ತಿಂಗಳ ಇವಾಗ ರೈತರು ಯಾರೇ ಬಂದು ಕೇಳಿದ್ರು ಇಲ್ಲ ಅನ್ನಲ್ಲ. ಅವ್ರಿಗೆ ಏನಿದೆ ದಂಧದಲ್ಲಿ ಏನಿದೆ ಅದನ್ನ ನೋಡಿ ಅವ್ರಿಗೂ 10,000 ಲಾಭ ಸಿಗೋಂಗೆ ಕೊಡ್ತೀವಿ ಇತ್ತು. ನಾವು ತಿಂಗ್ಳಿಗೆ ಒಂದು ಜೊತೆ 15 ದಿನಕ್ಕೆ ಒಂದು ಜೊತೆ ಮಾಡಿಸ್ತಾನೆ ಇರ್ತೀವಿ. ಓಕೆ. ಅಲ್ಲ, ಚಿಕ್ಕ ರೈತರಿಂದ ದೊಡ್ಡ ರೈತರು ಸರ್. ಈಗ 10,000 ಕರು ಏನು ಇರ್ತೈತೋ ಆ ಕರುನೇ ಒಂದಿನ 6 ಲಕ್ಷ 7 ಲಕ್ಷ ಬೆಲೆ ಬಾಳ್ತದೆ. ಚಿಕ್ಕದ್ರಿಂದ ಸಣ್ಣ ರೈತರಿಂದಾನೇ ದೊಡ್ಡ ರೈತರು ಸರ್. ಸರ್ ನಾವು ತಗೊಂಡ್ಬಂದಿವಿ ಸರ್ ಸಪ್ಲಮ್ಮನ ಜಾತ್ರೆ. ಇವು ಮೈಸೂರು ಕಡೆವು, ಅಲ್ಲಿಂದ ನಾವು ತಗೊಂಡ್ಬಂದಿದ್ದು. ನಾವು ಒಂದು ಜೊತೆ ಕೊಟ್ಟು ಅಲ್ಲಿಂದ ಮತ್ತೆ ನಾವು ತಗೊಂಡ್ಬಂದಿವಿ ಸರ್.